ಸಹಸ್ರವಕ್ತ್ರಂ ದ್ವಿಸಹಸ್ರಜಿಹ್ವಂ ಪಿಶಂಗನೇತ್ರಂ ಕಪಿಲಾಂಶುಕಾಢ್ಯಂ ವಿಷಾಯುಧಂ ಭೀಷಣದಂಷ್ಟ್ರಬಾಹುಂ ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಪ್ರಾರ್ಥನೆ ಮಾಡುವಾಗಲೇ ನನ್ನ ಆತ್ಮೀಯರಿಗೆಲ್ಲ ಅರ್ಥ ಆಗಿರಬಹುದು, ನಾಗದೇವರ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ನಿಮ್ಮ ಮುಂದೆ ಅಂತ. ಆದರೆ ನಾಗದೇವರ ಬಗ್ಗೆ ಮಾತಾಡ್ತೇನೆ, ಆದರೆ ನಿಮಗೆಲ್ಲ ಶಾಸ್ತ್ರೀಯವಾಗಿರತಕ್ಕಂತಹ ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ದೇನೆ. ಕೆಲವು ವರ್ಡ್ಸ್, ಅವೇ ವಿಷಯಗಳನ್ನೇ, ಅವೇ ಮಾತುಗಳನ್ನು ನಾನು ಮಾತಾಡಬೇಕಾಗತ್ತೆ. ಅರ್ಥ ಆಗದವರು ಇನ್ನೊಮ್ಮೆ ಕೇಳಿ ಅರ್ಥ ಮಾಡಿಕೊಳ್ಳಿ, ನಿಮಗೂ ಕೂಡ ಅದು ತುಂಬ ಉಪಯೋಗ ಆಗುತ್ತೆ. ನಿಮ್ಮ ಜಾತಕದ ವಿಮರ್ಶೆಯನ್ನು ನೀವೇ ಮಾಡಿಕೊಳ್ಳಬಹುದು. ಇವತ್ತಿನ ದಿವಸ ಅನೇಕ ದಂಪತಿಗಳಲ್ಲಿ ಬರತಕ್ಕಂತಹ ಸಮಸ್ಯೆ ಸಂತಾನಹೀನತೆ. ಮದುವೆಯ ಹೊಸದರಲ್ಲಿ 1-2-3 ವರ್ಷಗಳು ಬೇಡ ಅಂತ ನಾವು ಬಿಡ್ತೇವೆ. ಆನಂತರ ಸಂತಾನ ಆಗೋದಕ್ಕೆ ಸಾಹಸವನ್ನೇ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಕಾರಣ ಯಾರು? ನಾವು ಕಾರಣವಾ? ನಮ್ಮ ಜಾತಕ ಕಾರಣವಾ? ಅಥವಾ ಜಾತಕದಲ್ಲಿ ಸೂಚನೆ ಮಾಡ್ತಾ ಇರುವಂತಹ ಶಾಪಾದಿಗಳು ಕಾರಣವ? ಅನೇಕ ಜ್ಯೋತಿಷ್ಕರನ್ನು ನಾವು ಸಂಪರ್ಕಿಸಿದಾಗ ಸರ್ಪಶಾಪ ಅಂತ ಕೆಲವರು ಹೇಳ್ತಾರೆ, ಇನ್ನೊಬ್ಬರು ಪಿತೃಶಾಪ ಅಂತ ಹೇಳ್ತಾರೆ. ಹಾಗಾದರೆ ನಾವು ಡಿಸೈಡ್ ಮಾಡಿಕೊಳ್ಬೇಕು? ಹಾಗಾದರೆ ಸಂತಾನ ಆಗದೆ ಇರುವುದಕ್ಕೆ ನಿಜವಾದ ಕಾರಣವಾದರೂ ಏನು, ಹೇಗೆ ತಿಳ್ಕೊಳ್ಳೋ ಕ್ರಮ ಏನು ಅನ್ನುವ ಸಮಸ್ಯೆ ಅನೇಕರಿಗೆ ಬಂದಿರಬಹುದು. ಅದು ನನ್ನ ಈ ಮಾತುಗಳು ಉತ್ತರ ಆಗುತ್ತೆ ಅಂತ ಬಯಸಿದ್ದೇನೆ. ಪುತ್ರಸ್ಥಾನಗತೆ ರಾಹು ಕುಜೇನ ಚ ನಿರೀಕ್ಷತೆ ಕುಜಕ್ಷೇತ್ರಗತೆ ವಾಪಿ ಸರ್ಪಶಾಪಾತ್ ಸುತಕ್ಷಯ. ಹೌದು, ಸರ್ಪಶಾಪದಿಂದ ಸಂತಾನ ನಾಶ ಆಗುತ್ತೆ ಅನ್ನೋದು ಮಾತಿದೆ. ಆದರೆ ಪಂಚಮದಲ್ಲಿ ರಾಹು ಬಂದ ಇದ್ದಾನೆ ಅಂದ ಮಾತ್ರಕ್ಕೆ ಸರ್ಪಶಾಪದಿಂದಲೇ ಸಂತಾನ ನಾಶ ಆಗ್ತಾ ಇದೆ ಅಂತ ತೀರ್ಮಾನ ಮಾಡುವ ಹಾಗಿಲ್ಲ. ಅದಕ್ಕೆ ಅದರದ್ದೇ ಆದಂತಹ ಕೆಲವು ಲಕ್ಷಣಗಳನ್ನು ಹೇಳ್ತಾ ಬರ್ತಾರೆ. ಒಂದು ಉದಾಹರಣೆ ನಾನು ಹೇಳೋದಾದರೆ, ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಒಂದು ಹುಡುಗಿನ ನೋಡಿದ ಕೂಡಲೇ ಅವರಿಬ್ಬರಿಗೂ ಮದುವೆ ಆದ ಹಾಗೆ? ಖಂಡಿತ ಅಲ್ಲ ಅಲ್ವಾ? ಹಾಗೆ ಪುತ್ರ ಸ್ಥಾನವಾದ 5ನೇ ಮನೆಯಲ್ಲಿ ರಾಹು ಬಂದ ಅಂದ ಮಾತ್ರಕ್ಕೆ ಸರ್ಪಶಾಪದಿಂದ ಮಕ್ಕಳ ಆಗಿಲ್ಲ ಅಂತ ತೀರ್ಮಾನ ಮಾಡಬಾರ್ದು. ಮತ್ತೆ ಹೇಗೆ ತೀರ್ಮಾನ ಮಾಡಬೇಕು ಅಂತಂದರೆ, ಪಾಪಗ್ರಹರ ದೃಷ್ಟಿ ರಾಹುವಿಗೆ ಬರಬೇಕು. ದೃಷ್ಟಿ ಅಂತ ಹೇಳಿದ ಕೂಡಲೇ ನೋಟ, ಅದು 7ನೇ ದೃಷ್ಟಿ ಕೆಲವರಿಗೆ, 5ನೇ ದೃಷ್ಟಿ ಕೆಲವು ಗ್ರಹರಿಗೆ. 5ನೇ ದೃಷ್ಟಿ ಶುಭಗ್ರಹರಿಗೆ, ಸಪ್ತಮ ದೃಷ್ಟಿ, 7ನೇ ದೃಷ್ಟಿ ಅನ್ನೋದು ಪ್ರಧಾನ. ಹಾಗೆ 5ನೇ ಮನೆಯಲ್ಲಿ ರಾಹು ಕುಜರು ಬಂದಾಗ, ಅಥವಾ ರಾಹುವಿಗೆ ಕುಜನ ದೃಷ್ಟಿ ಬಂದಾಗ, ಅಥವಾ ಶನಿ ದೃಷ್ಟಿ, ಶನಿಯ ಯೋಗ ಎಲ್ಲ ಬಂದಾಗ ಸರ್ಪಶಾಪದಿಂದ ಸಂತಾನ ನಾಶವಾಗಿದೆ ಅಂತ ಹೇಳಬೇಕು. ಕಾರಣ ಅಲ್ಲಿ ಪಾಪಗ್ರಹರು ಅಂತ ಹೇಳಿದಾಗ ಕುಜ, ಶನಿ ಇವರ ದೃಷ್ಟಿ ಬಂದಾಗ ನಮಗೆ ಸರ್ಪಶಾಪದಿಂದಾಗಿ ನಮಗೆ ಸಂತಾನ ನಾಶ ಆಗಿದೆ ಅಂತ ಹೇಳಬೇಕು. ಕಾರಕೆ ರಾಹು ಸಂಯುಕ್ತೆ ಬಲವರ್ಜಿತೆ ಪುತ್ರೇಶೆ. 5ನೇ ಮನೆಯ ಅಧಿಪತಿಗೆ ಬಲ ಇಲ್ಲದೇ ಇರೋದು, ರಾಹುವಿನ ಜೊತೆಯಲ್ಲಿ ಇರೋದು, ಜೊತೆಗೆ ಕುಜನ ದೃಷ್ಟಿ ಬರೋದು. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ, ಒಬ್ಬ ರೌಡಿ ಜೊತೆಯಲ್ಲಿ ಒಳ್ಳೆ ಹುಡುಗ ಸಹವಾಸ ಮಾಡ್ತಾ ಇದ್ದಾನೆ ಅಂತ ಆದರೆ ನಾವು ಅವನನ್ನೇಂತ ಕರಿತೇವೆ? ಯಾಕೋ ನೀನು ರೌಡಿಯಾಗಿದ್ದೀಯೇನು ಅಂತ ಕರಿತೇವೆ ಅಲ್ವೇ? ಅಂದರೆ ನಾವು ಯಾರ ಜೊತೆ ಸಹವಾಸ ಮಾಡ್ತೇವೆ ಅವರ ಗುಣಗಳು ನಮಗೂ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಕುಜ ಅವನು ಶಸ್ತ್ರಕಾರಕ, ಶಸ್ತ್ರಕೃತಂ ವದೇತ್ತದ ಅಂತ ಹೇಳ್ತಾರೆ. ಆದ್ದರಿಂದ ಶಸ್ತ್ರಕಾರಕನಾದಂತಹ ಅಥವಾ ಸ್ಮಶಾನಕಾರಕನಾದಂತಹ ಕುಜನ ಜೊತೆಗೆ ರಾಹುವಿನ ಒಂದು ಯೋಗ ಬಂದಿದೆ ಅಂತಂದರೆ, ರಾಹು ಸರ್ಪಗಣ ಸ್ಮೃತಃ. ರಾಹು ಅಂತಂದರೆ ಸರ್ಪಗಳ ಗಣ ಅಂತ ಅರ್ಥ. ಹಾಗಾದರೆ ಸರ್ಪವನ್ನು ನಾಶ ಮಾಡಿದ್ದರಿಂದ ಸರ್ಪಶಾಪ ಬಂದಿದೆ.
ಅದು 5ನೇ ಮನೆಯಲ್ಲಿಯೇ ಇರೋದರಿಂದ ಆ ಸರ್ಪಶಾಪ ಸಂತಾನಕ್ಕೆ ತೊಂದರೆ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಾದರೆ ಯಾವ ಗ್ರಹರು ಯಾವ ಭಾವದಲ್ಲಿ ಕೂತಿದ್ದಾರೆ ಆ ಭಾವಕ್ಕೆ ತೊಂದರೆಯನ್ನು ಕೊಡ್ತಾರೆ ಅನ್ನೋದು ಸ್ಪಷ್ಟವಾದ ಮಾತು. ಹಾಗಾಗಿ 5ನೇ ಮನೆಯ ಅಧಿಪತಿ ಬಲಹೀನನಾಗುವುದು, ಅವನಿಗೆ ಶನಿಯ ದೃಷ್ಟಿ ಅಥವಾ ಶನಿಯ ಯೋಗ ಅಥವಾ ರಾಹು ಬರುವಂಥದ್ದು, ರಾಹುವಿಗೆ ಕುಜನ ಯೋಗ ಶನಿಯ ಯೋಗ ಬಂದಾಗ ಸರ್ಪಶಾಪದಿಂದಾಗಿ ನಮಗೆ ಸಂತಾನದ ನಾಶ ಅಥವಾ ಸಂತಾನ ಹುಟ್ಟಿ ಹೋಗಿದೆ ಅನ್ನುವಂತಹ ಮಾತು ಸ್ಪಷ್ಟ. ಹಾಗಾದರೆ ಇದು ನಮ್ಮ ಜಾತಕದಲ್ಲಿದ್ದಾಗ ಇದಕ್ಕೆ ನಾವೇನು ಪರಿಹಾರ ಮಾಡಿಕೊಳ್ಬೇಕು? ಅನೇಕ ಲಕ್ಷಣಗಳನ್ನು ಹೇಳ್ತಾರೆ ಆತ್ಮೀಯರೇ. ಇದರಲ್ಲಿ ನಾನು ಅನೇಕ ವಿಷಯಗಳನ್ನು ಹೇಳ್ತಾ ಇಲ್ಲ, ಅರ್ಥ ಆಗೋದು ಸ್ವಲ್ಪ ಕಷ್ಟ ಅನ್ನುವ ಭಾವನೆ. ಹಾಗಾದರೆ ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕು ಅಂತಂದಾಗ ಅಲ್ಲಿ ಹೇಳ್ತಾರೆ, ರಾಹೋರ್ ಮಾಂದಿ ಯುತಸ್ತದಸ್ತನವಾ ಪತ್ಯಸ್ಥಿತೋವಾ ಯಧಿ ಅಂತ ಹೇಳ್ತಾ ಅಲ್ಲಿ ಒಂದೊಂದಕ್ಕೆ ಒಂದೊಂದು ಪರಿಹಾರಗಳನ್ನು ಹೇಳ್ತಾ ಬರ್ತಾರೆ. ಅಲ್ಲಿ 5ನೇ ಮನೆಯಲ್ಲಿ ಕುಜನ ಜೊತೆಯಲ್ಲಿ ರಾಹು ಇದ್ದ ಅಂತ ಆದರೆ ಸರ್ಪಗಳ ಮರಣ. ಆದ್ದರಿಂದ ಒಂದು ನಾಗನ ಬನದಲ್ಲಿ ನಾಗ ಪ್ರತಿಷ್ಠೆ ಮಾಡೋದು ಅಂದರೆ ಏನು? ಒಂದು ನಾಗನಿಗೆ ಜೀವ ಹಾಕುವುದು ಅಂತ ಅರ್ಥ, ಜೀವ ಕೊಡುವುದು ಅಂತ ಅರ್ಥ. ಹಾಗೆ ಒಂದು ಜೀವ ತೆಗೆದದ್ದಕ್ಕೆ ಇನ್ನೊಂದು ಜೀವವನ್ನು ಕೊಡುವುದೇ ಪರಿಹಾರ. ಹೀಗೆ ನಾವು ನಾಗ ಪ್ರತಿಷ್ಠೆಯನ್ನು ಮಾಡುವ ಮುಖಾಂತರ ನಾವು ನಾಗನಿಗೊಂದು ಜೀವವನ್ನು ಕೊಟ್ಟ ಹಾಗೆ ಆಗುತ್ತೆ. ಅದರಿಂದ ಸರ್ಪ ಹತ್ಯೆಯ ದೋಷ ಪರಿಹಾರವಾಗುತ್ತೆ. ಇನ್ನು ಅಲ್ಲಿ ವೃಶ್ಚಿಕ ಲಗ್ನವಾಗಿ ಬಂದಾಗ ಹುತ್ತವನ್ನು ನಾಶ ಮಾಡೋದು ಅಥವಾ ಮೊಟ್ಟೆ ನಾಶ ಆದದ್ದರಿಂದ ಸರ್ಪಶಾಪ ಅಂತ ಹೇಳಿದರೆ ಸರ್ಪಗಳ ಮರಣವೇ ಆಗಬೇಕಾಗಿಲ್ಲ. ಸರ್ಪ ಸತ್ತದ್ದನ್ನು ಕಂಡರೂ ಕೂಡ ಸರ್ಪದೋಷ ಬರುತ್ತೆ ಅನ್ನುವ ಮಾತಿದೆ. ಹಾಗಾಗಿ ಸರ್ಪಶಾಪ ಯಾವ ಹಂತದ್ದು? ಸರ್ಪ ಹತ್ಯೆಯಿಂದ ಬಂದ ಸರ್ಪಶಾಪವ ಅಥವಾ ಸರ್ಪವು ವಾಸ ಮಾಡುವಂತಹ ಮನೆ ಅಂದರೆ ಹುತ್ತವನ್ನು ನಾಶ ಮಾಡಿದ್ರಿಂದ ಬಂದ ಸರ್ಪಶಾಪನ, ಅಥವಾ ಸರ್ಪದ ಮರಿ ಅಂದರೆ ಮೊಟ್ಟೆಯನ್ನು ನಾಶ ಮಾಡಿದ್ರಿಂದ ಬಂದ ಸರ್ಪಶಾಪವ, ಅಥವಾ ಈ ಯಾರಾದರೂ ಪೂಜೆ ಮಾಡ್ತಿರ್ತಾರೆ, ನಾಗನ ಆರಾಧನೆ ಮಾಡ್ತಿರ್ತಾರೆ, ಅದನ್ನು ಗೇಲಿ ಮಾಡುವಂಥದ್ದು, ಅದರಿಂದ ಬಂದ ಸರ್ಪಶಾಪವ ಅನ್ನೋದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಗೇಲಿ ಮಾಡಿದ್ರಿಂದ ಬರುವುದಾದರೆ ಅದರ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ನಾವೂ ಪೂಜೆಯನ್ನು ಮಾಡುವುದರಿಂದ ಸರ್ಪಶಾಪ ಪರಿಹಾರವಾಗುತ್ತೆ, ಸಂತಾನ ಆಗುತ್ತೆ. ಇನ್ನು ಸರ್ಪ ಹತ್ಯೆ ಅಂತಾದಾಗ ನಾನು ಹೇಳಿದ್ದೇನೆ ಹಿಂದೆ, ಸರ್ಪ ಪ್ರತಿಷ್ಠೆಯನ್ನು ಮಾಡುವಂಥದ್ದು, ಅಥವಾ ಈ ಹುತ್ತವನ್ನು ನಾಶ ಮಾಡಿದ್ರಿಂದ ಬಂದಿದೆ ಅಂತ ಆದರೆ ಬೆಳ್ಳಿಯ ಹುತ್ತವನ್ನು ಮಾಡಿಸಿ ಅದನ್ನು ಕುಕ್ಕೆಯ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಅಥವಾ ನಾಗನ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡುವಂಥದ್ದು, ಅಥವಾ ಈ ಮೊಟ್ಟೆ ನಾಶ ಮಾಡಿದ್ದರಿಂದ ಸರ್ಪಶಾಪ ಬಂದಿದೆ ಅಂತ ಆದರೆ ಬೆಳ್ಳಿಯ ಮೊಟ್ಟೆಗಳನ್ನು ಮಾಡಿ ನಾಗನ ಪ್ರತಿಮೆಯನ್ನು ಮಾಡಿ ಪ್ರತಿಮೆಯ ಜೊತೆಗೆ ಮೊಟ್ಟೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹದ್ದು. ಹೀಗೆ ಮಾಡಿದಾಗಲೂ ಸರ್ಪಶಾಪಗಳು ಪರಿಹಾರವಾಗುತ್ತೆ. ಜೊತೆಗೆ ಪ್ರತಿನಿತ್ಯ ತನುವನ್ನು ಸಮರ್ಪಣೆ ಮಾಡುವಂತಹದ್ದು. ಈ ಥರದಲ್ಲಿ ಮಾಡುವುದರಿಂದಲೂ ಸರ್ಪಶಾಪವನ್ನು ಪರಿಹಾರ ಮಾಡಿಕೊಂಡು ನಾವು ಒಳ್ಳೆಯ ಮಕ್ಕಳನ್ನು ಪಡೆದು ಸಂತೋಷವಾಗಿ ಜೀವನ ಮಾಡಬಹುದು ಅಂತ ತಿಳಿಸ್ತಾ ಕೃಷ್ಣಾರ್ಪಣಮಸ್ತು.